ವಿಮಾನ ನಿಲ್ದಾಣದಲ್ಲಿ ಚಿನ್ನದ ಮಾತ್ರೆ ಸಕಟ ಬಂಧನ. ದುಬೈನಿಂದ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ನಂತರ ಗಾಜಿಯಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದ ಭಾರತೀಯ ಪ್ರಜೆ ಶ್ರೀ ಮೊಹಮ್ಮದ್ ಸಿರಾಜ್ ಅವರನ್ನ ಟರ್ಮಿನಲ್ ಒಂದರಲ್ಲಿ ತಪಾಸಣೆ ನಡೆಸ್ತಾ ಇದ್ದಾಗ ಅವರ ಬಾಯಿಯಲ್ಲಿ ಸುಮಾರು 82 ಗ್ರಾಂ ತೂಕದ ಹಳದಿ ಲೋಹ ಅಂದರೆ ಚಿನ್ನದ 2 ಕ್ಯಾಪ್ಸೂಲ್ಗಳು ಅಡಗಿಸಿಟ್ಟಿರುವ ವಿಷಯ ಬೆಳಕಿಗೆ ಬಂದಿದೆ. ದೇಶೀಯ ವಿಮಾನ ನಿರ್ಗಮನ ವಿಭಾಗದ ತಪಾಸಣಾ ಕೇಂದ್ರದಲ್ಲಿ ಪ್ರಯಾಣಿಕರೊಬ್ಬರು ಬಾಯಿಯೊಳಗೆ ಸುಮಾರು 82 ಗ್ರಾಂ ತೂಕದ ಹಳದಿ ಲೋಹದ 2 ಕ್ಯಾಪ್ಸೂಲ್ಗಳನ್ನು ಅಡಗಿಸಿರುವ ಸಂಗತಿ ಪತ್ತೆಯಾಗಿದೆ. ವಿಚಾರಣೆಯ ನಂತರ ಆ ಪ್ರಯಾಣಿಕರನ್ನ ಭಾರತೀಯ ಪ್ರಜೆ ಶ್ರೀ ಮೊಹಮ್ಮದ್ ಸಿರಾಜ್ ಎಂದು ಗುರುತಿಸಲಾಗಿದೆ. ಇವರು 26/8/2026ರಂದು ದುಬೈನಿಂದ ಇಂಡಿಗೋ ವಿಮಾನದಲ್ಲಿ ಮುಂಜಾನೆ 4 ಗಂಟೆಗೆ ಬೆಂಗಳೂರಿಗೆ ಆಗಮಿಸಿದ್ರು. ಬೆಂಗಳೂರಿನಿಂದ ಗಾಜಿಯಾಬಾದ್ಗೆ ಇಂಡಿಗೋ ವಿಮಾನ ಸಂಖ್ಯೆ 6E2518 ವಿಮಾನ ಸಂಖ್ಯೆಯಲ್ಲಿ 9:20 ಗಂಟೆಗೆ ಹಾಸನದ ಮೂಲಕ ಪ್ರಯಾಣಿಸಲು ನಿಗದಿಯಾಗಿದ್ರು. ಅಂತಹ ಸಂದರ್ಭದಲ್ಲಿ ಎಟಿಆರ್ಎಸ್ ಸಂಖ್ಯೆ 13ರ ಬಳಿ ತಪಾಸಣೆ ನಡೆಸ್ತಾ ಇದ್ದಾಗ ಸ್ಕ್ರೀನಿಂಗ್ ಅಧಿಕಾರಿಗೆ ಪ್ರಯಾಣಿಕರು ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಎಂಬುದು ಸಿಐಎಸ್ಎಫ್ ಸಿಬ್ಬಂದಿ ದೀಪಕ್ ಕುಮಾರ್ ಶರ್ಮಾ ಗಮನಿಸಿ ಏನನ್ನಾದರೂ ಅಡಗಿಸಿಟ್ಟಿರಬಹುದು. ಸಂಬಂಧಪಟ್ಟ ಎಸ್ಎಚ್ಎ ಉಸ್ತುವಾರಿ ಅಧಿಕಾರಿಗೆ ಮಾಹಿತಿ ನೀಡಿದ ನಂತರ ಪರಿಶೀಲನೆಯಲ್ಲಿ ಪ್ರಯಾಣಿಕರ ಬಾಯಿಯೊಳಗೆ ಸುಮಾರು 82 ಗ್ರಾಂ ತೂಕದ ಹಳದಿ ಲೋಹದ 2 ಕ್ಯಾಪ್ಸೂಲ್ಗಳನ್ನು ಹೊರಹಾಕಿದ್ದಾನೆ. ಈ ಪತ್ತೆಯ ನಂತರ ಮುಂದಿನ ಕಾನೂನು ಕ್ರಮಕ್ಕಾಗಿ ಪ್ರಯಾಣಿಕರನ್ನ ಸಿಐಎಸ್ಎಫ್ ವತಿಯಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪೊಲೀಸರು ವಶಕ್ಕೆ ಬಿಡಲಾಗಿದೆ. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ ಎನ್ಕೆ ಟಿವಿ4 ದೇವನಹಳ್ಳಿ. निकालो दिखाओ आपको